ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ. ಇಫ್ ಯು ನ್ಯೂ ಟು ದಿ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಈ ಚಾನಲ್ ಮುಖಾಂತರ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್, ಕರೆಕ್ಟ್ ಆದಂಥ ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ. ಭಾಳಷ್ಟು ಸಲ ಮಹಿಳೆಯರಿಗೆ ಪ್ರೆಗ್ನೆನ್ಸಿ ಬಗ್ಗೆ ಅವರು ಬಹಳ ವರೀಡ್ ಆಗಿರ್ತಾರೆ. ಕೆಲವೊಬ್ಬರಿಗೆ ಬೇಕಾಗಿರುತ್ತೆ, ಕೆಲವೊಬ್ಬರಿಗೆ ಬೇಡವಾಗಿರುತ್ತೆ, ಇಬ್ಬರೂ ವರೀಡ್ ಆಗಿರ್ತಾರೆ. ಆ್ಯಂಡ್ ಕೆಲವೊಂದು ಲಕ್ಷಣಗಳನ್ನು ಅವರು ತಮಗೆ ಎಕ್ಸ್ಪೀರಿಯನ್ಸ್ ಮಾಡ್ತಿರ್ತಾರೆ. ಸೊ ಈ ಅರ್ಲಿ ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ ಅಂದರೆ ಯೂಶ್ವಲಿ ಪೀರಿಯಡ್ ಮಿಸ್ ಆಯಿತು ಅಂದಾಗ ನಮಗೆ ಗೊತ್ತಾಗತ್ತೆ ಮೇ ಬಿ ಪ್ರೆಗ್ನೆನ್ಸಿ ಇರಬಹುದೇನೋ ಅಂತ. ಬಟ್ ಪೀರಿಯಡ್ ಮಿಸ್ ಆಗೋಕ್ಕಿಂತ ಮೊದಲೇ ಕೆಲವೊಂದು ಲಕ್ಷಣಗಳು ಬರ್ತಾ ಇರ್ಬೋದು. ಆ್ಯಂಡ್ ಯಾವುದು ನಿಮಗೆ ಸಜೆಸ್ಟ್ ಮಾಡಬಹುದು, ಮಾಡಬಹುದು. ಇದನ್ನು ನಾನು ಸ್ಟ್ರೆಸ್ ಮಾಡ್ತಾ ಇದ್ದೇನೆ. ಯಾಕೆ ಅಂದರೆ ಜಸ್ಟ್ ಬಿಕಾಸ್ ನಿಮಗೆ ಈ ಲಕ್ಷಣಗಳು ಇದ್ದಾವೆ, ದ್ಯಾಟ್ ಡಸಂಟ್ ಮೀನ್ ದ್ಯಾಟ್ ನಿಮಗೆ ಪ್ರೆಗ್ನೆನ್ಸಿನೇ ಇದೆ ಅಂತ. ಬಟ್ ಚಾನ್ಸಸ್ ಆರ್ ದೇರ್ ದ್ಯಾಟ್ ನೀವು ಪ್ರೆಗ್ನೆಂಟ್ ಇರಬಹುದು ಅಂತ. ಸೊ ಪೀರಿಯಡ್ ಮಿಸ್ ಆಗೋಕ್ಕಿಂತ ಮೊದಲೇ ಕೆಲವೊಂದು ಲಕ್ಷಣಗಳು ಬರ್ತವೆ, ಯಾವುದು ಸಜೆಸ್ಟ್ ಮಾಡಬಹುದು ದ್ಯಾಟ್ ನೀವು ಪ್ರೆಗ್ನೆಂಟ್ ಇರಬಹುದು ಅಂತ. ಕೆಲವೊಮ್ಮೆ ಈ ಸಂಬಂಧ ಮಾಡಿದ ಒಂದೆರಡು ವಾರಗಳಲ್ಲೇ ಮಹಿಳೆಗೆ ಈ ರೀತಿ ಲಕ್ಷಣಗಳು ಕಾಣಿಸ್ಲಿಕ್ಕೆ ಶುರು ಆಗ್ಬೋದು. ಸೊ ಯಾವುದು ಈ ಅರ್ಲಿ ಪ್ರೆಗ್ನೆನ್ಸಿ ಸಿಂಪ್ಟಮ್, ಆರಂಭಿಕ ಸ್ಟೇಜಸ್ಸಲ್ಲೇ ಬರುವಂತಹ ಲಕ್ಷಣಗಳು ಯಾವುದು? ಈ ಪ್ರೆಗ್ನೆನ್ಸಿ ಆಗಿದ್ದ ಲಕ್ಷಣಗಳು ಮಹಿಳೆ. ಸೊ ಈ ಅರ್ಲಿ ಸಿಂಪ್ಟಮ್ಸ್ ಯಾವುದಿರ್ತವೆ? ಸೊ ಫಸ್ಟ್ ಸಿಂಪ್ಟಮ್ ಅಂತ ಹೇಳಿದರೆ ಮಾರ್ನಿಂಗ್ ಸಿಕ್ನೆಸ್ ಅಥವಾ ನಾಸಿಯಾ ಅಥವಾ ವಾಮಿಟಿಂಗ್. ಅಂದರೆ ಈ ಕಾಮನ್ಲಿ ನಾವು ನೋಡ್ತಾ ಇರ್ತೇವೆ ಮಹಿಳೆಯರಿಗೆ ವಾಕರಿಕೆ ಬಂದಂಗೆ ಆಗೋದು, ಒಂಥರ ವಾಮಿಟಿಂಗ್ ಸೆನ್ಸೇಷನ್ನು, ವಾಂತಿ ಆಗತ್ತೆ ಅನಿಸುತ್ತೆ ಬಟ್ ವಾಂತಿ ಆಗೋದಿಲ್ಲ, ಊಟ ಸೇರೋದಿಲ್ಲ, ಲಾಸ್ ಆಫ್ ಅಪಟೈಟ್, ಈ ಥರದ ಲಕ್ಷಣಗಳು ಬರಲಿಕ್ಕೆ ಶುರು ಆಗ್ಬೋದು. ಇದು ನಿಮಗೆ ಸಂಬಂಧ ಮಾಡಿದ 1-2 ವಾರಗಳಲ್ಲೇ ನಿಮಗೆ ಈ ರೀತಿ ಲಕ್ಷಣಗಳು ಬರಲಿಕ್ಕೆ ಶುರು ಆಗ್ಬೋದು. ಆ್ಯಂಡ್ ಸಪೋಸ್ ನೀವು ಪ್ರೆಗ್ನೆನ್ಸಿ ಇತ್ತು ಅಂದರೆ ಇದು 3 ಮಂತ್ಸ್ ತನಕ ಇರುತ್ತೆ. ಆ್ಯಂಡ್ ಅದು ಕಡಿಮೆ ಆಗುತ್ತೆ, ಮತ್ತೆ ಲೇಟರ್ 8 ತಿಂಗಳಿಗೆ ಮತ್ತೆ ಅದು ಬರ್ಬೋದು. ಕೆಲವೊಂದು ಮಹಿಳೆಯರಲ್ಲಿ ಈ ವಾಮಿಟಿಂಗ್ ಮತ್ತು ಈ ನಾಸಿಯಾ ಏನಿರುತ್ತೆ ಬಹಳ ಸಿವಿಯರ್ ಇರುತ್ತೆ, ಬಹಳ ಅವ್ರಿಗೆ ವಾಂತಿ ಆಗ್ತಾ ಇರುತ್ತೆ, ಏನು ತಿಂದ್ರೂ ಏನು ನೋಡಿದ್ರೂ ವಾಂತಿ ಆಗ್ತಾ ಇರುತ್ತೆ. ಅದು ಬಹಳ ಡೇಂಜರಸ್. ಅದು ಹೈಪರ್ ಎಮಿಸಿಸ್ ಗ್ರಾವಿಡೇರಮ್. ಇಂಥ ಕಂಡೀಷನಲ್ಲೆಲ್ಲ ಇದ್ದಾಗ ನೀವು ನಿಮ್ಮ ಡಾಕ್ಟರ್ ಹತ್ರ ಟ್ರೀಟ್ಮೆಂಟನ್ನು ಪಡಿಬೇಕು. ಯಾಕಂದರೆ ಬಹಳ ವಾಮಿಟಿಂಗ್ ಆಯಿತು ಅಂದಾಗ ನಿಮ್ಮ ಬಾಡಿಯಲ್ಲಿ ನೀರಿನ ಅಂಶ ಕಡಿಮೆ ಆಗುತ್ತೆ ಆ್ಯಂಡ್ ನಿಮಗೆ ಇದರಿಂದ ಪ್ರಾಬ್ಲಮ್ ಆಗ್ಬೋದು. ಬಟ್ ಇದಕ್ಕೆ ಟ್ರೀಟ್ಮೆಂಟ್ ಇದೆ ಆ್ಯಂಡ್ ಡಾಕ್ಟರ್ ನಿಮಗೆ ಸರಿಯಾಗಿ ಟ್ರೀಟ್ಮೆಂಟನ್ನು ಕೊಡ್ತಾರೆ ಇನ್ ಕೇಸ್ ಆಫ್ ಹೈಪರ್ ಎಮಿಸಿಸ್ ಗ್ರಾವಿಡೇರಮ್. ಸೊ ಫಸ್ಟ್ ಸಿಂಪ್ಟಮ್ ನಾಸಿಯಾ, ವಾಮಿಟಿಂಗ್ ಇರ್ಬೋದು. ಎರಡನೇ ಲಕ್ಷಣ ಅಂತ ಹೇಳಿದರೆ ಸ್ತನಗಳಲ್ಲಿ ಕೆಲವೊಂದು ಚೇಂಜಸ್ ಆಗ್ಬೋದು. ಮಹಿಳೆಯರಿಗೆ ಸ್ತನದಲ್ಲಿ ಸ್ವಲ್ಪ ನೋವು ಬಂದಂಗೆ ಆಗ್ಬೋದು, ಸ್ತನಗಳು ಸ್ವಲ್ಪ ದೊಡ್ಡದಾಗ್ತಾ ಇದೆ ಅನ್ನುವಂಥ ಫೀಲಿಂಗ್ ಬರ್ತಾ ಇರ್ಬೋದು, ಸ್ವಲ್ಪ ಟೈಟ್ ಆಗ್ತಾ ಇದೆ ಅನ್ನಿಸ್ತಾ ಇರ್ಬೋದು. ಆ್ಯಂಡ್ ಆಲ್ಸೋ ಈ ಏರಿಯೋಲ, ಈ ನಿಪ್ಪಲಿನ ಸುತ್ತಲೂ ಇರುವಂತಹ ಜಾಗ ಏನಿರುತ್ತೆ ಅದು ಸ್ವಲ್ಪ ಡಾರ್ಕನ್ ಆಗ್ತಾ ಇದೆ, ಸ್ವಲ್ಪ ಡಾರ್ಕ್ ಕಲರ್ ಆಗ್ತಾ ಇದೆ ಅಂತ ಮಹಿಳೆಯರು ನೋಟಿಸ್ ಮಾಡ್ತಾ ಇರ್ಬೋದು. ಈ ಲಕ್ಷಣ ಸಹ ವಿತಿನ್ 2 ವೀಕ್ಸ್ ಆಫ್ ನೀವು ಸಂಬಂಧ ಮಾಡಿದ 2 ವಾರಗಳಲ್ಲಿ ಬರ್ಬೋದು. ಮುಖ್ಯವಾಗಿ ಮಹಿಳೆಯರು ಈ ಚೇಂಜಸ್ಸಿಗೆ ಅಡ್ಜಸ್ಟ್ ಆಗ್ತಾರೆ, ಬಿಕಾಸ್ ಇವೆಲ್ಲ ಹಾರ್ಮೋನಲ್ ಚೇಂಜಸ್ಸಿಂದ ಇದಾಗ್ತಾ ಇರುತ್ತೆ. ಈ ರೀತಿ ಲಕ್ಷಣಗಳು ನಿಮಗೆ ಪೀರಿಯಡ್ ಬರೋಕ್ಕಿಂತ ಮೊದಲು ಬರ್ತಾ ಇರ್ಬೋದು. ಈಗ ಈ ನೋವು ಬರೋದು ಅಥವಾ ಒಂಥರ ಹೆವಿನೆಸ್ ಅನಿಸೋದು, ಈ ರೀತಿ ಚೇಂಜಸ್. ಬಟ್ ಅರ್ಲಿ ಪ್ರೆಗ್ನೆನ್ಸಿಯಲ್ಲೂ ಸಹ ಈ ರೀತಿ ಹೆವಿನೆಸ್ ಇರೋದು ಅಥವಾ ಸ್ವಲ್ಪ ನೋವು ಬರೋದು ಆ್ಯಂಡ್ ಟೈಟ್ನೆಸ್ ಇರೋದು ಇವೆಲ್ಲ ಸಹ ಫೀಲ್ ಆಗ್ಬೋದು. ಸೊ ಎರಡನೇದು ನಿಮ್ಮ ಸ್ತನಗಳಲ್ಲಿ ಈ ಚೇಂಜಸ್ ಬರೋದು. ಮೂರನೇ ಲಕ್ಷಣ ಅಂತ ಹೇಳಿದರೆ ಬಹಳ ಸಲ ಯೂರಿನ್ ಪಾಸ್ ಮಾಡೋಕ್ಕೆ ಹೋಗ್ತಾ ಇರೋದು. ಯಾಕಂದರೆ ನಿಮ್ಮ ಪ್ರೆಗ್ನೆನ್ಸಿ ಆದಾಗ ಕೆಲವೊಂದು ಹಾರ್ಮೋನಲ್ ಚೇಂಜಸ್ ಆಗ್ತವೆ, ನಿಮ್ಮ ಕಿಡ್ನಿಗೆ ಹೆಚ್ಚಿಗೆ ಲೋಡ್ ಬೀಳುತ್ತೆ ಕೆಲಸ ಮಾಡೋದು. ಸೊ ಅದು ಹೆಚ್ಚಿಗೆ ಬ್ಲಡ್ಡನ್ನು ಫಿಲ್ಟರ್ ಮಾಡ್ತಾ ಇರುತ್ತೆ ಆ್ಯಂಡ್ ಆದ್ದರಿಂದ ನಿಮಗೆ ಬಹಳ ಸಲ ಯೂರಿನೇಷನ್ನಿಗೆ ಮೂತ್ರ ಮಾಡೋದಕ್ಕೆ ಹೋಗಬೇಕು ಅನ್ನಿಸ್ತಾ ಇರ್ಬೋದು. ಈ ಸಿಂಪ್ಟಮು ಲೇಟ್ ಪ್ರೆಗ್ನೆನ್ಸಿಯಲ್ಲೂ ಇರುತ್ತೆ. ಯಾವಾಗ
ಗರ್ಭಕೋಶ ದೊಡ್ಡದಾಗ್ತಾ ಹೋಗುತ್ತೆ, ಆವಾಗ ಅದು ನಿಮ್ಮ ಈ ಮೂತ್ರಕೋಶದ ಮೇಲೆ ಪ್ರೆಷರ್ ಹಾಕ್ಕೊಂಡು ನಿಮಗೆ ಆವಾಗಲೂ ಸಹ ಬಹಳ ಸಲ ಯೂರಿನೇಷನ್ಗೆ ಹೋಗಬೇಕು ಅನ್ನುವಂಥ ಲಕ್ಷಣಗಳು ಬರ್ತಾ ಇರ್ಬೋದು. ಸೊ ಮೂರನೇ ಲಕ್ಷಣ ಫ್ರೀಕ್ವೆಂಟ್ ಯೂರಿನೇಷನ್, ಬಹಳ ಸಲ ನಿಮಗೆ ಮೂತ್ರ ಪಾಸ್ ಮಾಡಕ್ಕೆ ಹೋಗಬೇಕು ಅನ್ನುವಂಥ ಫೀಲಿಂಗು. ನಾಲ್ಕನೇ ಲಕ್ಷಣ ಅಂತ ಹೇಳಿದರೆ ಸುಸ್ತಾಗೋದು. ಪ್ರೆಗ್ನೆನ್ಸಿಯಲ್ಲಿ ನಿಮ್ಮ ಬಾಡಿಯಲ್ಲಿ ಬಹಳಷ್ಟು ಚೇಂಜಸ್ ಆಗ್ತಾ ಇರ್ತವೆ, ಇನ್ಕ್ಲೂಡಿಂಗ್ ಹಾರ್ಮೋನಲ್ ಚೇಂಜಸ್, ಎಸ್ಪೆಷಲಿ ಪ್ರೊಜೆಸ್ಟ್ರಾನ್ ಹಾರ್ಮೋನ್. ಸೊ ಮಹಿಳೆಗೆ ತುಂಬ ಸುಸ್ತಾಗ್ತಾ ಇರುತ್ತೆ, ವೀಕ್ನೆಸ್ ಅನ್ನಿಸ್ತಾ ಇರುತ್ತೆ, ಆ್ಯಂಡ್ ಅವಳಿಗೆ ಊಟನೂ ಕೆಲವೊಂದು ಸಲ ಸರಿಯಾಗಿ ಸೇರ್ತಾ ಇರೋದಿಲ್ಲ. ಸೊ ಎನರ್ಜಿ ಸಹ ಕಡಿಮೆ ಇರುತ್ತೆ. ಸೊ ಸುಸ್ತು ಸಹ ಒನ್ ಆಫ್ ದ ಅರ್ಲಿ ಸಿಂಪ್ಟಮ್ ಇರ್ಬೋದು ಈ ಪ್ರೆಗ್ನೆನ್ಸಿದು. ನೆಕ್ಸ್ಟ್ ಅರ್ಲಿ ಸಿಂಪ್ಟಮ್ ಇರ್ಬೋದು ಸ್ಪಾಟಿಂಗ್ ಅಥವಾ ಲೈಟ್ ಬ್ಲೀಡ್ ಆಗ್ತಾ ಇರೋದು. ಸೊ ಕೆಲವೊಂದು ಮಹಿಳೆಯರಲ್ಲಿ ಈ ಪ್ರೆಗ್ನೆನ್ಸಿ ಆದಾಗ ಅಥವಾ ಈ ಭ್ರೂಣ ಯಾವಾಗ ಗರ್ಭಕೋಶಕ್ಕೆ ಅಂಟ್ಕೊಳ್ತಾ ಇರುತ್ತೆ, ಒಂದೆರಡು ಡ್ರಾಪ್ಸ್ ಆಫ್ ಬ್ಲಡ್ ಬರ್ಬೋದು. ಇದನ್ನು ನಾವು ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಅಂತ ಹೇಳ್ತಾ ಇರ್ತೇವೆ. ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಎಲ್ಲ ಮಹಿಳೆಯರಲ್ಲೂ ಆಗೋದಿಲ್ಲ. ಭಾಳಷ್ಟು ಜನ ಮಹಿಳೆಯರಿಗೆ ಯಾವ ಸ್ಪಾಟಿಂಗೂ ಆಗೋದಿಲ್ಲ, ಯಾವ ಬ್ಲೀಡಿಂಗೂ ಆಗೋದಿಲ್ಲ, ಬಟ್ ಸ್ಟಿಲ್ ಅವ್ರು ಪ್ರೆಗ್ನೆಂಟ್ ಇರ್ತಾರೆ. ಬಟ್ ಕೆಲವೊಂದು ಜನ ಮಹಿಳೆಯರಲ್ಲಿ ಈ ರೀತಿ ಒಂದು ಸ್ವಲ್ಪ ಸ್ಪಾಟಿಂಗ್ ಥರ, ಒಂದು ಸ್ವಲ್ಪ ಬ್ಲೀಡ್ ಥರ ಆಗ್ತಾ ಇರ್ಬೋದು. ಇದು ಬಹಳ ಮಿನಿಮಮ್ ಇರುತ್ತೆ, ಒಂದು ಮ್ಯಾಕ್ಸಿಮಮ್ 2 ದಿನ ಇರುತ್ತೆ. ನಿಮಗೆ ಹೊಟ್ಟೆ ನೋವು ಸ್ವಲ್ಪ ಇರಬಹುದು, ಅಥವಾ ಕೆಲವೊಬ್ಬರಿಗೆ ಹೊಟ್ಟೆ ನೋವು ಸಹ ಇರೋದಿಲ್ಲ. ಆ್ಯಂಡ್ ಅದು ಆನ್ ಇಟ್ಸ್ ಓನ್ ಸ್ಟಾಪ್ ಆಗಿಬಿಡುತ್ತೆ. ನಿಮ್ಮ ಪಿರಿಯಡಿನ ಹತ್ರವೇ ಈ ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಸಹ ಬರ್ತಾ ಇರ್ಬೋದು. ಅಂದರೆ ನಿಮ್ಮ ಪಿರಿಯಡಿನ 1-2 ದಿನ ಮುಂಚೆ ಅಥವಾ 4 ದಿನ ಮುಂಚೆ ನಿಮಗೆ ಈ ರೀತಿ ಬ್ಲೀಡಿಂಗ್ ಅಥವಾ ಸ್ಪಾಟಿಂಗ್ ಫೀಲ್ ಆಗ್ತಾ ಇರ್ಬೋದು. ಸೊ ಇದು ಸಹ ಒನ್ ಆಫ್ ದ ಅರ್ಲಿ ಸಿಂಪ್ಟಮ್ ಇರ್ಬೋದು ಈ ಪ್ರೆಗ್ನೆನ್ಸಿದು, ಇಂಪ್ಲಾಂಟೇಷನ್ ಬ್ಲೀಡಿಂಗ್. ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಬಗ್ಗೆ ನಾನು ಬಹಳಷ್ಟು ವಿಡಿಯೋಸನ್ನು ಮಾಡಿದ್ದೇನೆ, ನೀವು ರೆಫರ್ ಮಾಡ್ಕೊಳ್ಳಿ. ಬಟ್ ಕೆಲವೊಮ್ಮೆ ಈ ರೀತಿ ಸ್ಪಾಟಿಂಗು, ಈ ರೀತಿ ಬ್ಲೀಡಿಂಗ್ ಏನಿದೆ, ದ್ಯಾಟ್ ಕುಡ್ ಬಿ ಆಲ್ಸೋ ಅ ಅರ್ಲಿ ಸೈನ್ ಆಫ್ ಪ್ರೆಗ್ನೆನ್ಸಿ. 4ನೇ ಸಿಂಪ್ಟಮ್ ಏನಿರ್ಬೋದು, ಹೆಡೇಕ್. ಬಹಳಷ್ಟು ಸಲ ಮಹಿಳೆಯರಿಗೆ ಹೆಡೇಕ್ ಬರೋಕ್ಕೆ ಶುರು ಆಗುತ್ತೆ, ತಲೆ ತಿರುಗಕ್ಕೆ ಶುರು ಆಗುತ್ತೆ, ಸುಸ್ತಾಗಕ್ಕೆ ಶುರು ಆಗುತ್ತೆ. ಸೊ ಹಾರ್ಮೋನಲ್ ಚೇಂಜಸ್ಸಿಂದ ಇರ್ಬೋದು, ಸ್ಟ್ರೆಸ್ಸಿಂದ ಇರ್ಬೋದು, ಈ ಬ್ಲಡ್ ಸಪ್ಲೈ ಹೆಚ್ಚಿಗೆ ಆಗುತ್ತೆ ಎಲ್ಲ ಅಂಗಾಂಗಗಳಿಗೆ, ಅದರಿಂದ ಇರ್ಬೋದು. ಇವೆಲ್ಲದರಿಂದ ಮಹಿಳೆಯರಿಗೆ ಸ್ವಲ್ಪ ಹೆಡೇಕ್ ಬರ್ತಾ ಇರ್ಬೋದು. ಸೊ ದ್ಯಾಟ್ ಆಲ್ಸೋ ಕುಡ್ ಬಿ ಅ ಅರ್ಲಿ ಸೈನ್ ಆಫ್ ಪ್ರೆಗ್ನೆಂಟ್. ಕೆಲವೊಂದ್ಸಲ ಮಹಿಳೆಯರಿಗೆ ಈ ಗ್ಯಾಸ್ ತುಂಬಿದಾಗ ಆಗ್ಬೋದು, ಬ್ಲೋಟಿಂಗ್ ಥರ ಆಗ್ತಾ ಇರ್ಬೋದು, ಹೊಟ್ಟೆ ಎಲ್ಲ ಉಬ್ರ ಬಂದಂಗೆ ಆಗ್ಬೋದು. ಸೊ ಕೆಲವೊಬ್ಬರಿಗೆ ಹೊಟ್ಟೆ ಸ್ವಲ್ಪ ದೊಡ್ಡದಾಗಿದೆ ಸಹ ಅನ್ನಿಸ್ತಾ ಇರ್ಬೋದು. ಸ್ವಲ್ಪ ಜನ ಮಹಿಳೆಯರಿಗೆ ಬಹಳ ಗ್ಯಾಸ್ ಪಾಸ್ ಆಗ್ತಾ ಇರ್ಬೋದು. ಈ ಪ್ರೊಜೆಸ್ಟ್ರಾನ್ ಹಾರ್ಮೋನಿಂದ ಈ ರೀತಿ ಎಲ್ಲ ಚೇಂಜಸ್ ಬರ್ತಾ ಇರ್ಬೋದು. ಆ್ಯಂಡ್ ಮಹಿಳೆಗೆ ಈ ರೀತಿ ಈ ಹೊಟ್ಟೆ ಉಬ್ರ ಅಥವಾ ಈ ಬ್ಲೋಟಿಂಗ್ ಅಥವಾ ಈ ಗ್ಯಾಸ್ ತುಂಬೋದು, ಈ ರೀತಿ ಲಕ್ಷಣಗಳು ಬರ್ತಾ ಇರ್ಬೋದು. ದ್ಯಾಟ್ ಆಲ್ಸೋ ಕುಡ್ ಬಿ ಎನ್ ಅರ್ಲಿ ಸೈನ್ ಆಫ್ ಪ್ರೆಗ್ನೆನ್ಸಿ. ಕೆಲವೊಂದ್ಸಲ ಮಹಿಳೆಯರಿಗೆ ಸ್ವಲ್ಪ ಕ್ರ್ಯಾಂಪ್ಸ್ ಥರ ಬರ್ತಾ ಇರುತ್ತೆ. ನಾನು ಹೇಳಿದೆ ಸ್ವಲ್ಪ ಜನ ಮಹಿಳೆಯರಿಗೆ ಈ ಇಂಪ್ಲಾಂಟೇಷನ್ ಆಗುತ್ತೆ, ಆವಾಗ ಅವರಿಗೆ ಸ್ವಲ್ಪ ಈ ಇಂಪ್ಲಾಂಟೇಷನ್ ಆಗಬೇಕಾದ್ರೆ ಸ್ವಲ್ಪ ಪೇನ್, ಸ್ವಲ್ಪ ಎಳೆದಂಗೆ, ಸ್ವಲ್ಪ ಜಗಿದ ಥರ, ಒಂದು ಸ್ವಲ್ಪ ಮೈಲ್ಡ್ ಕ್ರ್ಯಾಂಪ್ಸ್ ಥರ ಬರ್ತಾ ಇರ್ಬೋದು. ಸೊ ಅದು ಸಹ ಒನ್ ಆಫ್ ದ ಸಿಂಪ್ಟಮ್ ಇರಬಹುದು ಆಫ್ ಅರ್ಲಿ ಪ್ರೆಗ್ನೆನ್ಸಿ. ಈ ಕ್ರ್ಯಾಂಪ್ಸ್ ಬಹಳಷ್ಟು ಇರೋದಿಲ್ಲ, ಸ್ವಲ್ಪ ಟೈಮಿನ ಮಟ್ಟಿಗೆ ಮಾತ್ರ ಇರುತ್ತೆ. ಆ್ಯಂಡ್ ಅದು ಒಂದು ಸ್ವಲ್ಪ ಜಗ್ಗಿದ ಹಾಗೆ, ಒಂದು ಸ್ವಲ್ಪ ಎಳೆದ ಹಾಗಿರುತ್ತೆ, ನಿಮ್ಮ ಹೊಟ್ಟೆ ಭಾಗದಲ್ಲಿರುತ್ತೆ, ಕಿಬ್ಬೊಟ್ಟೆ ಹತ್ರ, ಆ್ಯಂಡ್ ಕಡಿಮೆ ಆಗ್ತಾ ಇರುತ್ತೆ. ಸೊ ಇದು ಸಹ ಒನ್ ಆಫ್ ದ ಲಕ್ಷಣ ಇರ್ಬೋದು ಆಫ್ ಅರ್ಲಿ ಪ್ರೆಗ್ನೆನ್ಸಿ. ಕೆಲವೊಂದ್ಸಲ ಮಹಿಳೆಯರಿಗೆ ಈ ಫುಡ್ ಕ್ರೇವಿಂಗ್ಸ್ ಬರ್ಬೋದು, ಬಹಳ ಹುಳಿ ತಿನ್ಬೇಕು ಅನಿಸ್ತಾ ಇರ್ಬೋದು. ಕೆಲವೊಂದ್ಸಲ ಮಹಿಳೆಯರಿಗೆ ಊಟವನ್ನು ನೋಡಿದ್ರೇ ಅವರಿಗೆ ಎವರ್ಷನ್ ಆಗ್ತಾ ಇರ್ಬೋದು, ಬೇಡವೇ ಬೇಡ ಅನ್ನಿಸ್ತಾ ಇರ್ಬೋದು. ಸೊ ಈ ರೀತಿ ಫುಡ್ಡಿನ ಪ್ರತಿ ಸಹ ಅವರಿಗೆ ಐದರ್ ಕ್ರೇವಿಂಗ್ಸ್ ಅಥವಾ ಎವರ್ಷನ್ ಬರ್ತಾ ಇರ್ಬೋದು. ಕೆಲವೊಂದು ಮಹಿಳೆಯರು ಈ ಬಹಳ ಹುಳಿ ತಿನ್ನಬೇಕು, ಅಥವಾ ಕೆಲವೊಬ್ಬರಿಗೆ ಈ ಐಸ್ ಕ್ರೀಮ್ಸ್ ತಿನ್ನಬೇಕು, ಕೆಲವೊಬ್ಬರಿಗೆ ಡೇರಿ ಪ್ರಾಡಕ್ಟ್ಸ್ ತಿನ್ನಬೇಕು ಅನಿಸ್ತಾ ಇರುತ್ತೆ. ಕೆಲವೊಂದು ಮಹಿಳೆಯರು ಈವನ್ ಈ ಅವರಿಗೆ ಸಪೋಸ್ ರಕ್ತಹೀನತೆನೂ ಇತ್ತು ಅಂದಾಗ ಕೆಲವೊಂದ್ಸಲ ಮಣ್ಣನ್ನು ತಿನ್ನಬೇಕು ಅನಿಸ್ತಾ ಇರುತ್ತೆ, ಚಾಕ್ ಪೀಸನ್ನು ತಿನ್ನಬೇಕು ಅನಿಸ್ತಾ ಇರುತ್ತೆ. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ರೇವಿಂಗ್ಸ್ ಅವ್ರಿಗೆ ಬರ್ತಾ ಇರ್ಬೋದು. ಕೆಲವೊಂದ್ಸಲ ಫುಡ್ಡನ್ನು ನೋಡಿದರೆ ಅವರಿಗೆ ಜಸ್ಟ್ ಅದನ್ನು ಅವರು ಅವಾಯ್ಡ್ ಮಾಡಬೇಕು ಅನ್ನೋ ಥರ ಫೀಲಿಂಗ್ ಸಹ ಬರ್ತಾ ಇರ್ಬೋದು. ಬಿಕಾಸ್ ಆಫ್ ಆಲ್ ದ ಹಾರ್ಮೋನಲ್ ಚೇಂಜಸ್ಸಿಂದ ಈ ರೀತಿ ಆಗ್ತಾ ಇರುತ್ತೆ. ಆ್ಯಂಡ್ ಇದು ಸಹ ಒನ್ ಆಫ್ ದ ಅರ್ಲಿ ಸಿಂಪ್ಟಮ್ ಆಫ್ ಪ್ರೆಗ್ನೆನ್ಸಿ ಇರ್ಬೋದು. ಕೆಲವೊಂದು ಸಲ ಮಹಿಳೆಯರ ಈ ಸ್ಮೆಲ್ ಮಾಡುವಂಥ ಒಂದು ಕೆಪಾಸಿಟಿ ಏನು ಇರುತ್ತೆ ಅದು ತುಂಬ
ಹೈ ಆಗಿಬಿಡುತ್ತೆ. ಅವರಿಗೆ ಬಹಳ ಸ್ಮಾಲ್ ಚೇಂಜಸ್ನ ಸ್ಮೆಲ್ ಆಗಲಿ ಇವನ್ನೆಲ್ಲದರ ಬಗ್ಗೆ ಅವರಿಗೆ ತುಂಬ ಅವರು ಸೆನ್ಸಿಟಿವ್ ಆಗಿಬಿಡ್ತಾರೆ. ಪರ್ಫ್ಯೂಮ್ಸ್ ಇರ್ಬೋದು ಅಥವಾ ಯಾವುದೇ ಒಂದು ಕೈಂಡ್ ಆಫ್ ಸ್ಮೆಲ್ಲಿಗೆ ಅವರು ತುಂಬಾ ಸೆನ್ಸಿಟಿವ್ ಆಗಿಬಿಡ್ತಾರೆ. ಸೊ ಹೈಟನ್ಡ್ ಸೆನ್ಸೇಷನ್ ಆಫ್ ಸ್ಮೆಲ್ ಸಹ ಚೇಂಜ್ ಆಗುತ್ತೆ. ಆ್ಯಂಡ್ ಅದು ಸಹ ಒನ್ ಆಫ್ ದ ಸೈನ್ಸ್ ಆಫ್ ಪ್ರೆಗ್ನೆನ್ಸಿ ಇರ್ಬೋದು. ಸೊ ನೆಕ್ಸ್ಟ್ ಸಿಂಪ್ಟಮ್ ಅಂತ ಹೇಳಿದರೆ ಬ್ಯಾಕ್ ಏಕ್. ಕೆಲವೊಂದು ಸಲ ಏನಾಗುತ್ತೆ, ಈ ಪ್ರೆಗ್ನೆನ್ಸಿಗೆ ಯಾವಾಗ ಬಾಡಿ ಪ್ರಿಪೇರ್ ಆಗ್ತಾ ಇರುತ್ತೆ ಆ್ಯಂಡ್ ಆಲ್ಸೋ ಹಾರ್ಮೋನಲ್ ಚೇಂಜಸ್ಸಿಂದ ಎಲ್ಲ ಅಲ್ಲಿನ ಸ್ನಾಯುಗಳಿರ್ಬೋದು, ಅಲ್ಲಿನ ಮಸಲ್ಸು, ಅಲ್ಲಿನ ಲಿಗಾಮೆಂಟ್ಸು, ಟೆಂಡೆನ್ಸು ಆ್ಯಂಡ್ ಆಲ್ ದ ಹಾರ್ಮೋನಲ್ ಚೇಂಜಸ್ಸಿಂದ ಮಹಿಳೆಯರಿಗೆ ಸ್ವಲ್ಪ ಬ್ಯಾಕ್ ಪೇನ್ ಬರ್ತಾ ಇರ್ಬೋದು. ಆ್ಯಂಡ್ ಇದು ಸಹ ಒನ್ ಆಫ್ ದ ಸಿಂಪ್ಟಮ್ ಇರ್ಬೋದು ಈ ಅರ್ಲಿ ಪ್ರೆಗ್ನೆನ್ಸಿದು. ಕೆಲವೊಂದು ಸಲ ಮಹಿಳೆಯರಿಗೆ ಈ ಯೋನಿಯಿಂದ ಈ ವೈಟ್ ಬ್ಲೀಡಿಂಗ್ ಹೆಚ್ಚಿಗೆ ಆಗ್ತಾ ಇರ್ಬೋದು. ಅದು ಇನ್ಫೆಕ್ಷನಿಂದ ಇರ್ಬೋದು ಅಥವಾ ಅವರಿಗೆ ಹಾರ್ಮೋನಲ್ ಚೇಂಜಸ್ಸಿಂದ ಈ ರೀತಿ ಆಗ್ತಾ ಇರ್ಬೋದು. ಬಟ್ ವೈಟ್ ಬ್ಲೀಡಿಂಗ್ ಅಂತ ಏನು ಹೇಳ್ತಿರ್ತಾರೆ ಅಥವಾ ವೈಟ್ ಡಿಸ್ಚಾರ್ಜ್ ಏನಿದೆ ಅದು ಸ್ವಲ್ಪ ಹೆಚ್ಚಿಗೆ ಹೋಗ್ತಾ ಇರ್ಬೋದು. ಈ ಪ್ರೆಗ್ನೆನ್ಸಿಯ ಟೈಮಲ್ಲಿ ಅಲ್ಲಿರುವಂಥ ಗ್ರಂಥಿಗಳು ಹೆಚ್ಚಿಗೆ ಸೆಕ್ರೀಷನ್ ಮಾಡ್ತಾ ಇರ್ತವೆ. ಸೊ ಈ ದ್ರವಗಳು ಹೊರಗೆ ಬರ್ತಾ ಇರ್ಬೋದು. ಈ ಗರ್ಭಕಂಠದಲ್ಲಿ ಇರುವಂಥ ಗ್ಲ್ಯಾಂಡ್ಸ್ ಏನಿರ್ತವೆ ಅದನ್ನು ಸ್ಮೂತ್ ಆಗಿರೋದಕ್ಕೆ ಕೆಲವೊಂದು ದ್ರವಗಳನ್ನು ಅವು ಪ್ರೊಡ್ಯೂಸ್ ಮಾಡ್ತವೆ. ಅದರಿಂದ ಈ ವೈಟ್ ಬ್ಲೀಡ್ ಆಗ್ತಾ ಇರ್ಬೋದು. ಅಥವಾ ಹಾರ್ಮೋನಲ್ ಚೇಂಜಸ್ ಹಾಕ್ಕೊಂಡು ಈ ರೀತಿ ವೈಟ್ ಬ್ಲೀಡ್ ಆಗ್ತಾ ಇರ್ಬೋದು. ಸೊ ವೈಟ್ ಬ್ಲೀಡಿಂಗ್ ಸಹ ಮಹಿಳೆಗೆ ಬರ್ತಾ ಇರ್ಬೋದು. ಆ್ಯಂಡ್ ಇದು ಸಹ ಒನ್ ಆಫ್ ದ ಅರ್ಲಿ ಸೈನ್ಸ್ ಆಫ್ ಪ್ರೆಗ್ನೆನ್ಸಿ ಇರಬಹುದು. ಕೆಲವೊಂದು ಮಹಿಳೆಯರಿಗೆ ಮಲಬದ್ಧತೆ ಆಗತ್ತೆ. ಈ ಪ್ರೆಗ್ನೆನ್ಸಿಯಲ್ಲಿ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಅದೇನು ಮಾಡುತ್ತೆ, ನಿಮ್ಮ ಈ ಕರುಳಿನ ಮೂಮೆಂಟನ್ನು ಸ್ವಲ್ಪ ಸ್ಲೋ ಮಾಡುತ್ತೆ. ಯಾವಾಗ ಹೀಗಾಗತ್ತೆ, ಮಹಿಳೆಯರಿಗೆ ಮಲಬದ್ಧತೆ ಬರುತ್ತೆ. ಸೊ ಕಾನ್ಸ್ಟಿಪೇಷನ್ ಬರ್ತಾ ಇರ್ಬೋದು ಮಹಿಳೆಗೆ. ನಾರ್ಮಲಿ ಅವಳು ಫಸ್ಟು ಏನು ಅವಳಿಗೆ ಈ ರೀತಿ ಪ್ರಾಬ್ಲಮ್ ಇರಲಿಕ್ಕಿಲ್ಲ, ಬಟ್ ಅರ್ಲಿ ಅವಳಿಗೆ ಪ್ರೆಗ್ನೆನ್ಸಿ ಸಿಂಪ್ಟಮ್ ಅಂತ ಹೇಳಿಕೊಂಡು ಈ ರೀತಿ ಮಲಬದ್ಧತೆ ಸಹ ಶುರು ಆಗ್ಬೋದು. ಆ್ಯಂಡ್ ಮೂಡ್ ಸ್ವಿಂಗ್ಸ್, ಕೆಲವೊಮ್ಮೆ ಮಹಿಳೆಗೆ ತುಂಬ ಖುಷಿ ಆಗೋದು, ಕೆಲವೊಮ್ಮೆ ಡಿಪ್ರೆಷನ್ ಆಗೋದು, ಕೆಲವೊಮ್ಮೆ ಇರಿಟೇಷನ್ ಆಗೋದು, ಈ ರೀತಿ ಮೂಡ್ ಚೇಂಜಸ್ ಸಹ ಬರ್ತಾ ಇರ್ಬೋದು. ಆ್ಯಂಡ್ ಇದು ಬಿಕಾಸ್ ಆಫ್ ದ ಹಾರ್ಮೋನಲ್ ಚೇಂಜಸ್ಸು. ಇದು ಸಹ ಒನ್ ಆಫ್ ದ ಅರ್ಲಿ ಸಿಂಪ್ಟಮ್ ಆಫ್ ಪ್ರೆಗ್ನೆನ್ಸಿ ಇರಬಹುದು. ಕೆಲವೊಂದು ಸಲ ಮಹಿಳೆಯರಿಗೆ ಅಸಿಡಿಟಿ ಆಗುತ್ತೆ. ಏನು ತಿಂದ್ರೂ ಅವರಿಗೆ ಎದೆಯಲ್ಲೇ ನಿಂತಾಗ್ತಾ ಇರುತ್ತೆ. ಸೊ ಈ ಅಸಿಡಿಟಿ ಅಥವಾ ಹಾರ್ಟ್ ಬರ್ನ್ ಸಹ ಒನ್ ಆಫ್ ದ ಸಿಂಪ್ಟಮ್ ಇರ್ಬೋದು. ಕೆಲವೊಂದು ಸಲ ಮಹಿಳೆಯರಿಗೆ ಮುಖದಲ್ಲಿ ಮೊಡವೆಗಳು ಏಳಲಿಕ್ಕೆ ಶುರು ಆಗ್ತವೆ. ಇಟ್ ಕುಡ್ ಬಿ ಬಿಕಾಸ್ ಆಫ್ ದ ಹಾರ್ಮೋನಲ್ ಚೇಂಜಸ್. ಕೆಲವೊಂದು ಸಲ ಮಹಿಳೆಯರಿಗೆ ಬಹಳ ಗ್ಲೋ ಇರುತ್ತೆ, ಕೆಲವೊಬ್ಬರಿಗೆ ಬಹಳಷ್ಟು ಮೊಡವೆಗಳು ಬರಲಿಕ್ಕೆ ಶುರು ಆಗ್ತವೆ. ಎರಡೂ ಪಾಸಿಬಲ್ ಇದೆ. ಸೊ ಇದು ಸಹ ಅರ್ಲಿ ಸಿಂಪ್ಟಮ್ ಆಫ್ ಪ್ರೆಗ್ನೆನ್ಸಿ ಇರ್ಬೋದು. ಸೊ ನಾನು ಇವಿಷ್ಟೆಲ್ಲ ಲಕ್ಷಣಗಳನ್ನು ಹೇಳಿದೆ. ಇವೆಲ್ಲ ಲಕ್ಷಣಗಳು ಸಹ ಈ ಅರ್ಲಿ ಪ್ರೆಗ್ನೆನ್ಸಿಯಲ್ಲಿ ಓಕೆ, ಈ ನಿಮ್ಮ ಪೀರಿಯಡ್ ಮಿಸ್ ಆಗೋಕ್ಕಿಂತ ಮೊದಲೇ ನಿಮಗೆ ಈ ರೀತಿ ಲಕ್ಷಣಗಳು ಬರ್ತಾ ಇರ್ಬೋದು. ನಿಮಗೆ ಯೂರಿನೇಷನ್ ಬಹಳ ಸಲ ಹೋಗಬೇಕಾಗೋದಿರ್ಬೋದು, ಮಲಬದ್ಧತೆ ಇರ್ಬೋದು, ತಲೆನೋವು ಇರ್ಬೋದು, ಸ್ವಲ್ಪ ಉಸಿರಾಡಲಿಕ್ಕೆ ಕಷ್ಟ ಆಗೋದಿರ್ಬೋದು, ಹೊಟ್ಟೆ ಉಬ್ಬರ ಇರ್ಬೋದು, ಎದೆ ಉರಿ ಇರ್ಬೋದು, ಆ್ಯಕ್ನೆ ಮೊಡವೆಗಳಿರ್ಬೋದು, ಅಥವಾ ನಿಮ್ಮ ಫೇಸ್ ಗ್ಲೋ ಆಗಿರ್ಬೋದು, ಅಥವಾ ನಿಮಗೆ ಸ್ತನಗಳಲ್ಲಿ ನೋವು ಇರ್ಬೋದು, ಅಥವಾ ಬೆನ್ನು ನೋವು ಇರ್ಬೋದು. ಸೊ ಇವೆಲ್ಲ ಲಕ್ಷಣಗಳನ್ನು ನಾನು ನಿಮಗೆ ಹೇಳಿದೆ. ಆ್ಯಂಡ್ ಎಸ್, ಇವೆಲ್ಲವೂ ನಿಮಗೆ ಅರ್ಲಿ ಪ್ರೆಗ್ನೆನ್ಸಿಯಲ್ಲಿ ಇರ್ಬೋದು. ಬಟ್ ಜಸ್ಟ್ ಬಿಕಾಸ್ ಈ ಲಕ್ಷಣಗಳು ನಿಮಗಿದ್ದಾವೆ ಇದರ ಅರ್ಥ ನೀವು ಪ್ರೆಗ್ನೆಂಟ್ ಇದ್ದೀರಿ ಅಂತ ಅಲ್ಲ. ನೀವು ನೋಡಿರ್ಬೋದು ಈ ರೀತಿ ಎಲ್ಲ ಲಕ್ಷಣಗಳು ನಿಮಗೆ ಪೀರಿಯಡ್ ಬರೋಕ್ಕಿಂತ ಮೊದಲು ಬರ್ತಾ ಇರ್ತವೆ ಅಲ್ವಾ. ಸೊ ಈ ರೀತಿ ಲಕ್ಷಣಗಳು ಬಹಳಷ್ಟು ಬೇರೆ ಅದರ್ ಕಂಡೀಷನ್ಸಲ್ಲೂ ಬರ್ತಾ ಇರ್ತವೆ. ಈಗ ನಾನು ಹೇಳಿದ್ದಂಥ ಲಕ್ಷಣಗಳು ಪ್ರೆಗ್ನೆನ್ಸಿಯಲ್ಲಿ ಬರ್ತಾ ಇರ್ಬೋದು, ಬಟ್ ನಿಮಗೆ ಪ್ರೆಗ್ನೆನ್ಸಿ ಇದೆ ಅಂತ ನೀವು 100% ಹೇಗೆ ಕನ್ಫರ್ಮ್ ಮಾಡ್ಕೊಳ್ತೀರಿ? ನೀವು ಪ್ರೆಗ್ನೆನ್ಸಿ ಟೆಸ್ಟನ್ನು ಮಾಡಿಕೊಂಡು ಇದನ್ನು ಕನ್ಫರ್ಮ್ ಮಾಡ್ಕೊಳ್ಬೇಕು. ಬಹಳಷ್ಟು ಸಲ ಪೇಷಂಟ್ಸ್ ಫೋನ್ ಮಾಡಿ ಹೇಳ್ತಾರೆ, ಮೇಡಮ್ ನನಗೆ ತುಂಬ ಬಿಳಿ ಮುಟ್ಟ ಹೋಗ್ತಾ ಇದೆ, ವೈಟ್ ಬ್ಲೀಡಿಂಗ್ ಆಗ್ತಾ ಇದೆ, ನನಗೆ ತುಂಬ ಸುಸ್ತಾಗ್ತಾ ಇದೆ, ತಲೆ ತಿರುಗ್ದಂಗೆ ಆಗ್ತಾ ಇದೆ. ಸೊ ನಾನೇನಾದರೂ ಪ್ರೆಗ್ನೆನ್ಸಿ ಆಗಿರಬಹುದು, ಬಟ್ ನೀವು ಆಗಿದ್ದೀರಾ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋದು ನೀವು ಟೆಸ್ಟ್ ಮಾಡಿದ ಮೇಲೇ. ಓಕೆ, ಸೊ ನಿಮಗೆ ನೀವು ಪ್ರೆಗ್ನೆನ್ಸಿಯನ್ನು ಪ್ಲ್ಯಾನ್ ಮಾಡ್ತಾ ಇದ್ದೀರಾ, ಅಥವಾ ನೀವು ಪ್ರೆಗ್ನೆನ್ಸಿಯನ್ನು ಪ್ಲ್ಯಾನ್ ಮಾಡ್ತಾ ಇಲ್ಲ, ಒಂದು ಅಸುರಕ್ಷಿತ ಲೈಂಗಿಕ ಸಂಬಂಧ ಆಗಿ ಹೋಗ್ಬಿಟ್ಟಿದೆ ಆ್ಯಂಡ್ ನಿಮಗೀಗ ಸ್ಟ್ರೆಸ್ ಆಗ್ತಾ ಇದೆ, ಅಥವಾ ನೀವು ರಿಲೀಜಿಯಸ್ಲಿ ಟ್ರೈ ಮಾಡ್ತಾ ಇದ್ದೀರಾ ಒಂದು ಪ್ರೆಗ್ನೆನ್ಸಿ ಆಗೋಕ್ಕೆ ಆ್ಯಂಡ್ ನಿಮ್ಗೆ ಈ ರೀತಿ ಲಕ್ಷಣಗಳು ಬರ್ತಾ ಇದೆ ಅಂದಾಗ ನೀವು
ಟೆಸ್ಟಿಂಗನ್ನು ಮಾಡ್ಕೊಳ್ಬೇಕು. ಯಾಕಂದರೆ ಟೆಸ್ಟಲ್ಲಿ ಪಾಸಿಟಿವ್ ಬಂತು ಅಂದರೆ ಮಾತ್ರ ನಾವು ಪ್ರೆಗ್ನೆನ್ಸಿ ಇದೆ ಅಂತ ಕನ್ಫರ್ಮ್ ಆಗಿ ಹೇಳ್ತೀವಿ. ಈ ಲಕ್ಷಣಗಳ ಮೇಲೆ ನಾವು ಹೌದು ನೀವು ಪ್ರೆಗ್ನೆಂಟ್ ಇದ್ದೀರಾ ಅಂತ ಕನ್ಫರ್ಮ್ ಆಗಿ 100% ನಿಮ್ಮ ಪ್ರೆಗ್ನೆನ್ಸಿ ಇದೆ ಅಂತ ನಾವು ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ಈ ಲಕ್ಷಣಗಳು ಬಹಳಷ್ಟು ಬೇರೆ ಕಂಡೀಷನ್ಸಲ್ಲೂ ಬರ್ತಾ ಇರ್ಬೋದು. ಓಕೆ, ಸೊ ಈಗ ನಾನು ಹೇಳಿದ್ದಂಥ ಕೆಲವು ಲಕ್ಷಣಗಳು ಡೆಫಿನೆಟ್ಲಿ ಅರ್ಲಿ ಪ್ರೆಗ್ನೆನ್ಸಿಯಲ್ಲಿ ಬರ್ತಾ ಇರ್ತವೆ. ಬಟ್ ನಿಮಗೆ ಪ್ರೆಗ್ನೆನ್ಸಿ ಇದೆಯೋ ಇಲ್ವೋ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೆ ಪ್ಲೀಸ್ ನೀವು ಪ್ರೆಗ್ನೆನ್ಸಿ ಟೆಸ್ಟನ್ನು ಮಾಡಿಕೊಂಡು ನೋಡಿ. ಪ್ರೆಗ್ನೆನ್ಸಿ ಟೆಸ್ಟನ್ನು ಯಾವಾಗ ಮಾಡಬೇಕು, ಹೇಗೆ ಮಾಡಬೇಕು, ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್ ಅಂದರೆ ಏನು, ಬ್ಲಡ್ ಪ್ರೆಗ್ನೆನ್ಸಿ ಟೆಸ್ಟ್ ಅಂದರೆ ಏನು, ಇದ್ರ ಬಗ್ಗೆನೂ ನಾನು ಸುಮಾರಷ್ಟು ವೀಡಿಯೋಸನ್ನು ಮಾಡಿದ್ದೇನೆ. ಪ್ಲೀಸ್ ಅದನ್ನು ರೆಫರ್ ಮಾಡಿ. Thank you so much for watching the video. Please like, share and subscribe the channel. Thank you.